ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೊಮೊಟೊ ಬಳಸದೆ, ಹುಣಸೆಹಣ್ಣು ಬಳಸದೆ ತುಂಬ ರುಚಿಯಾಗಿರೋವಂತಹ, ತುಂಬ ಸುಲಭವಾಗಿ ಮಾಡೋವಂತಹ ಒಂದು ರಸಮ್ ಮಾಡ್ತಾ ಇದ್ದೀನಿ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಊಟ ಮಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಹಾಗೆ ಕೂಡ ಕುಡಿಬೋದು. ರುಚಿಯಾಗಿ ಆರೋಗ್ಯಕರವಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಐಟಮ್ಸು, ಫಸ್ಟು ದಾಸವಾಳ ತೊಗೊಂಡಿದ್ದೀನಿ. ಜೊತೆಗೆ ನಾನು ಒಂದು 6 ಕೋಕಮ್ನ ತೊಗೊಳ್ತಾ ಇದ್ದೀನಿ. ಇದು ಒಣಗಿಸಿಟ್ಕೊಂಡಿರುವಂತಹ ಕೋಕಮ್ಮು. ಇದಕ್ಕೆ ನೀರು ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೀರನ್ನ ಬೇಕಿದ್ರೆ ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕ್ಬೋದು. ಇದಕ್ಕೆ ಮೇನಾಗಿ ಬೇಕಾಗಿರೋದು ದಾಸವಾಳ ಮತ್ತು ನೆನೆಸಿಟ್ಕೊಂಡಿರೋವಂತಹ ಕೋಕಮ್ಮು. ಈಗ ಕೋಕಮ್ನ ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣೆಲ್ಲ ನೆನೆಸ್ಬಿಟ್ಟು ಕಿವುಚ್ಕೊಂಡು ರಸ ತೆಗಿತೀವಲ್ಲ, ಅದೇ ಥರ ಇದನ್ನು ಕೂಡ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಇಟ್ಟರೆ ಬೇಗ ಆಗುತ್ತೆ. ದಾಸವಾಳದ ಪೆಟಲ್ಸ್ಗಳನ್ನೆಲ್ಲ ಸಪರೇಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಹಾಗೆ ಕೂಡ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ದಾಸವಾಳ ತಂಪು, ಕೋಕಮ್ ಕೂಡ ತಂಪು. ದಾಸವಾಳ ಸ್ವಲ್ಪ ಲೋಳೆ ಇರೋದ್ರಿಂದ, ಕೋಕಮ್ ಹಾಕೋದ್ರಿಂದ ಆ ಲೋಳೆ ಕೂಡ ಹೊಡೆಯುತ್ತೆ. ಈಗ ನೀರು ಹಾಕಿ ಇದನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಈಗ ದಾಸವಾಳನ ಹೆಚ್ಚಿಬಿಟ್ಟಾದರೂ ಇಟ್ಕೊಳ್ಬೋದು, ಅಥವಾ ನಾವು ಬಿಸಿನೀರಿಗೆ ದಾಸವಾಳನ ಹಾಕಿ ಮುಚ್ಚಿಟ್ಬಿಟ್ರೆ ಅದ್ರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅದನ್ನು ಸೋಸಿ ಅದ್ರ ನೀರನ್ನ ಕೂಡ ಬಳಸ್ಕೊಂಡು ಈ ರಸಮ್ನ ಮಾಡಬಹುದು. ನಾನಿಲ್ಲಿ ಹೆಚ್ಚಿಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಈಗ ದಾಸವಾಳನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸರನ್ನ ತೊಗೊಂಡಿದ್ದೀನಿ. ಒಂದು 10 ಕರಿಮೆಣಸು ತೊಗೊಂಡ್ರೆ, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಕ್ರಷ್ ಮಾಡ್ಕೊಳ್ಬೇಕು. ಜಸ್ಟ್ ಈ ಥರ ತರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಕ್ರಷ್ ಮಾಡ್ಕೋಬೇಕಾಗತ್ತೆ. ಇದು ತುಂಬ ರುಚಿ ಕೊಡುತ್ತೆ ರಸಮಿಗೆ. ಯಾವಾಗಲೂ ಟೊಮೊಟೊ ರಸಮ್ ತಿಂದಿರ್ತೀರಾ, ಬಟ್ ಈ ರಸಮ್ ಅಂತೂ ತುಂಬ ರುಚಿಯಾಗಿರುತ್ತೆ. ದಾಸವಾಳ ಸಿಕ್ಕಾಗೆಲ್ಲ ನೀವು ಮಾಡ್ಕೊಳ್ತೀರಾ, ಅಥವಾ ದಾಸವಾಳನ ಹುಡ್ಕೊಂಡೇ ಹೋಗ್ತೀರಾ ಈ ರಸಮ್ ಮಾಡ್ಕೊಳ್ಳೋದಕ್ಕೆ. ಈಗ ಒಂದು ಪಾತ್ರೆಗೆ 1 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಸಾಸಿವೆ, ಹಸಿಮೆಣಸು, ಜಜ್ಜಿಟ್ಕೊಂಡಿರೋವಂತಹ ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು ಏನಿತ್ತಲ್ಲ ಅದು, ಮತ್ತು ಕರಿಬೇವನ್ನ ಹಾಕಿದ್ದೀನಿ. ನೆಕ್ಸ್ಟ್ ಈಗ ದಾಸವಾಳ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ದಾಸವಾಳ ಕಲರು ತುಂಬಾ ಸೂಪರಾಗಿರುತ್ತೆ. ಇನ್ನು ಕೋಕಮ್ಮ ಹಾಕಿಬಿಟ್ರೆ ಅದ್ರ ಜೊತೆ ಅದ್ರ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಿಟ್ಕೊಂಡು ಕಲರ್ಫುಲ್ ಆಗಿರೋ ಅಂತಹ ರಸಮ್ ರೆಡಿ ಆಗುತ್ತೆ. ಈಗ ಕೋಕಮ್ನ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸೈಂಧವ ಲವಣ ಅಂದರೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೇನು ರಸಮ್ ಪುಡಿ ಹಾಕಬೇಕಂತ ಏನಿಲ್ಲ, ಜಸ್ಟ್ ಇದ್ರ ಟೇಸ್ಟ್ ಇರೋದು ಜೀರಿಗೆ ಮತ್ತು ಮೆಣಸಿನಕಾಳಲ್ಲಿ ಮತ್ತು ಖಾರದ ಪುಡಿ ಖಾರಕ್ಕೆ ಇಷ್ಟೇ ಸಾಕು. ನೆಕ್ಸ್ಟ್ ಈಗ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಖಾರವಾಗಿ, ಹುಳಿಯಾಗಿ, ಸಿಹಿಯಾಗಿ ಎಲ್ಲ ಒಂಥರ ಕಟ್ಟಾಮಿಟ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು ರಸಮ್ ಕುದೀತಾ ಇದೆ. ಕುದಿಯುವಾಗ ನೀವು ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ನಾನು ಸರ್ವ್ ಮಾಡುವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ರಸಮ್ ಚೆನ್ನಾಗಿ ಕುದೀತಾ ಇದೆ. ಈಗ ಇದಾಗಿದೆ. ನಾನೀಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆನಾದರೂ ನೀವು ಹಾಕ್ಕೊಂಡು ತಿನ್ಬೋದು, ಅಥವಾ ಹಾಗೆ ಕೂಡ ಕುಡಿಬೋದು. ಪಿತ್ತ ಕೂಡ ಇದರಿಂದ ಶಮನ ಆಗುತ್ತೆ, ತಂಪು ಕೂಡ ದೇಹಕ್ಕೆ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.